ಮಾತೆರೆಗಳ ನಮಸ್ಕಾರ. ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಉಜಿರೆ ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ದಿನಾಲು ಬೇರೆ ಬೇರೆ ಕಡೆಗಳಿಂದ ಹಸಿರುವಾಣಿ ಎಲ್ಲ ಬರ್ತಾ ಇತ್ತು ಸ್ನೇಹಿತರೆ. ಹಸಿರುವಾಣಿಯನ್ನು ಎಲ್ಲಿ ಸ್ಟೋರ್ ಮಾಡ್ತಾಯಿದ್ರು, ಒಂದು ಭವ್ಯವಾಗಿರುವಂಥ ವ್ಯವಸ್ಥೆ ಹೇಗುಂಟು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರುವ ಬನ್ನಿ ಸ್ನೇಹಿತರೆ. ಅಲ್ಲಿ ಇರೋದು ಇಲ್ಲಿ ಒಂದು ಬೋರ್ಡ್ ನೋಡ್ತಾ ಇದ್ದೇವೆ, ಸಮೃದ್ಧಿ ಹಸಿರುವಾಣಿ ಉಗ್ರಾಣ ಅಂತ. ಇಲ್ಲಿ ಒಳಗಡೆ ಹೋಗುವಾಗ ಚಪ್ಪಲಿ ಹಾಕಿಕೊಂಡು ಹೋಗಲಿಕ್ಕೆ ಇಲ್ಲ. ಅದ್ಭುತವಾಗಿ ಉಂಟು, ಸೂಪರ್ ಡೆಕೋರೇಷನ್ ಎಲ್ಲ, ಸ್ಟೈಲ್ ಎಲ್ಲ ಸೂಪರ್ ಆಗಿ ಉಂಟು. ಎಲ್ಲ ನ್ಯಾಚುರಲ್ ಆಗಿ ಇರುವಂಥದ್ದು, ಎಕ್ಸ್ಟ್ರಾ ಥರ ಬೇರೆ ಬೇರೆ ಇದು ಯಾವುದು ಏನೂ ಇಲ್ಲ, ಅಂದರೆ ಫುಲ್ ಆರ್ಗ್ಯಾನಿಕ್ ಆಗಿ ಇರುವಂಥದ್ದು. ಅಡಿಕೆ ತೋಟದ ಅಡಿಕೆ ಮರ, ಹಾಗೆಯೇ ಸೋಗೆ, ಮಡಲು, ಪ್ರಕೃತಿಯಲ್ಲಿ ಏನೆಲ್ಲ ಉಂಟು ಅವುಗಳಿಂದಲೇ ನಿರ್ಮಾಣಗೊಂಡಿರುವಂತಹ ಉಗ್ರಾಣ ಕೊಠಡಿ. 25,000 ಕೊಟ್ಟವರಿಗೆ ಪಲ್ಲ ಪೂಜೆಯಲ್ಲಿ ಭಾಗವಹಿಸುವ ಒಂದು ಅವಕಾಶ ಇತ್ತು. ಆದರೆ ಎಲ್ಲರಿಗೆ ಅದನ್ನು ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಪಾಪದವರು ನನ್ನಿಂದ ಏನು ಸೇವೆ ಆಗಬೇಕಂದ್ರೆ ಮಿನಿಮಮ್ 100 ರೂಪಾಯಿ ಸೇರುವಂತ ಕೊಟ್ಟರೆ ಅಲ್ಲಿಂದು ಪಲ್ಲ ಪೂಜೆಗೆ ನಿಮ್ಮ ಲೆಕ್ಕದಲ್ಲಿ ಒಂದು ಸೇವೆ ಸಂಪರ್ಕ, ಕೊಪ್ಪರಿಗೆ ಸೇವೆ ಅನ್ನ ಅಂತ 100 ರೂಪಾಯಿ ಕೊಟ್ಟರಲ್ಲಿ ದೇವರ ಹತ್ರ ಎದುರು ಸಂಕಲ್ಪ ಮಾಡಿ ನಿಮಗೆ ಒಂದು ಕೊಪ್ಪರಿಗೆ ಅನ್ನಕ್ಕೆ 3 ಮುಷ್ಟಿ ಅನ್ನ ಅಕ್ಕಿಯನ್ನು ಹಾಕಿ ಅದನ್ನು ಸಂಕಲ್ಪ ಮಾಡಿ ಮತ್ತು ಒಂದು ಸಣ್ಣದೊಂದು ಪ್ರಸಾದ ಮತ್ತೆಲ್ಲ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ಭಕ್ತಾಭಿಮೂಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಬಂದು ಪಾಲ್ಗೊಂಡಿದ್ದಾರೆ. ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗಿದ್ದಾರೆ. ದಿನಾಲು ಉಂಟು, ದಿನಾಲು ಮಾಡಿದ್ದೇವೆ. ಒಂದೊಂದು ದಿವಸ ಮೊನ್ನೆ ಶನಿವಾರ 40,000 ಜನ ಸೇರಿದ್ದಾರೆ, 40,000. ಮತ್ತು ನಿಮಗೆ ರಥ ಸಮರ್ಪಣೆ ಹೊತ್ತು ಕೂಡ ಭಯಂಕರ ಜನ ಸೇರಿದ್ದಾರೆ. ನಿನ್ನೆ ಆದಿತ್ಯವಾರ ಮಧ್ಯಾಹ್ನ ಗಮ್ಮತ್ತು ಜನ ಇತ್ತು. ಮತ್ತು ಮಕ್ಕಳಿಗೆ ಪರೀಕ್ಷೆ ಇರುವುದರಿಂದ ಇವತ್ತು ಮಧ್ಯಾಹ್ನ ಮೇಲೆ ಸ್ವಲ್ಪ ಜನ ಕಮ್ಮಿ ಆಯಿತು. ಇನ್ನು ನೋಡಿ ಇಲ್ಲಿ ಸೀರೆ ದಾನ ಅಂತ ಉಂಟಂತೆ, ಆ ಲೆಕ್ಕದಲ್ಲಿ ಅದು ಕೂಡ 5,000 ಜನಕ್ಕೆ ಸೀರೆ ದಾನ ಅಂತ ಒಂದು ಇದೆ. ಮತ್ತು ಬೆಡಿ ಸೇವೆ ಅಂತ ಉಂಟು, ಅಂದರೆ ಅವಾಗ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ 150 ರೂಪಾಯಿ ಕೊಟ್ಟರೆ ಅಥವಾ 200 ರೂಪಾಯಿ ಕೊಟ್ಟರೆ 500 ರೂಪಾಯಿ ಕೊಟ್ಟರೆ ಯಾರು ಶಕ್ತಿ ಅನುಸಾರ ಕೊಡ್ತಾರೆ ಅವರಿಗೆ ಒಂದು ಅವರ ಲೆಕ್ಕದಲ್ಲಿ ಒಂದು ಸುಡುಮದ್ದು ಪ್ರದರ್ಶನ ಮಾಡ್ತೇವೆ. ಅದನ್ನು ಉಳಿಕೆಯಾದ ಒಂದು ಮಹಾರಥೋತ್ಸವದ ಆ ಎಲ್ಲ ದುಡ್ಡನ್ನು ಬೆಡಿಮದ್ದಿಗೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಹೊಸ ರೀತಿಯಾಗಿ ಮಾಡಿದ್ದೇವೆ. ದಿನಾಲು ಇಲ್ಲಿ ಒಂದು ಲೋಕಲ್ ಸಿಸ್ಟಮ್ ಮಾಡಿದ್ದೇವೆ. ಒಂದೊಂದು ಏರಿಯಾ ವಾರ್ಡ್ ವೈಸ್, ಆ ವಾರ್ಡ್ ವೈಸ್ನಲ್ಲಿ ಎಷ್ಟೆಷ್ಟು ಮನೆಗಳು ಬರ್ತವೆ ಆ ಏರಿಯಾದವರು. ಇವತ್ತು ನೋಡಿ ವಿವೇಕಾನಂದ ನಗರ, ಉಜಿರೆಯ ಕೆಳಭಾಗದ ವಿವೇಕಾನಂದ ನಗರ, ಕುಂಬಾರಪೇಟೆ ಆಚೆದೆಲ್ಲ ಇವತ್ತೆಲ್ಲ ಬಂದಿದ್ದಾರೆ. ಮತ್ತು ಫಸ್ಟ್ ದಿವಸ ಧರ್ಮಸ್ಥಳದಿಂದ ಗ್ರಾಮಾಭಿವೃದ್ಧಿ ಯೋಜನೆ ಬೆಳ್ತಂಗಡಿ ತಾಲೂಕಿನ 82 ಗ್ರಾಮದ ಸ್ವಸಹಾಯ ಸಂಘದ ಎಲ್ಲರೂ ಬಂದು ಒಂದೇ ದಿವಸ ನಮಗೆ ಹೊರೆ ಕಾಣಿಕೆಯ ಈ ಜಾಗ ಸಮೃದ್ಧಿಯಾಗಿ ತುಂಬಿದೆ. ಒಂದೇ ದಿವಸ, ಮರುದಿವಸ ಮತ್ತೆ ಬೇರೆ ಗ್ರಾಮದವರು ಬಂದಿದೆ. ನಾಳ್ದು 11ನೇ ತಾರೀಕು ತನಕ ಉಂಟು. ಅದನ್ನೆಲ್ಲ ನಾವು ಇವತ್ತು ನೋಡ್ತಾರೆ, ಯಾರು ಹೊರೆ ಕಾಣಿಕೆ ಬರೆದರೆ ಉಗ್ರಾಣದವರು ಬಂದು ನೋಡ್ತಾರೆ ಅಥವಾ ಅಡಿಗೆಯವರು ಬಂದು ನೋಡ್ತಾರೆ. ಯಾವುದೆಲ್ಲ ಈ ಫಲವಸ್ತುಗಳು ಬಂದಿದೆ ಅಥವಾ ತರಕಾರಿ ವಸ್ತುಗಳು ಬಂದಿದೆ, ಇದನ್ನೆಲ್ಲ ನಾಳೆಯ ದಿವಸಕ್ಕೆ ಅದನ್ನು ಉಪಯೋಗ ಮಾಡುವಂಥ ಒಂದು ಹೊಸ ಪರಿಕಲ್ಪನೆ ಮಾಡಿದ್ದಾರೆ. ಎಲ್ಲರೂ ಬೆಳಿಗ್ಗೆ ಎಷ್ಟು 1,000 2,000 ಜನಕ್ಕೆ ಉಪಹಾರದ ವ್ಯವಸ್ಥೆ ಉಂಟು, ಯಾರು ವಾಲಂಟಿಯರ್ಸ್ಗಳಿಗೆ. ಮತ್ತು ಮಧ್ಯಾಹ್ನ ನಿಮಗೆ ಪಲ್ಲ ಪೂಜೆ 11 ಗಂಟೆಗೆ ದೇವರ ಹತ್ರ ಪೂಜೆಯಾಗಿ ಪಲ್ಲ ಪೂಜೆ ಆದ ಕೂಡಲೇ ಸಾರ್ವಜನಿಕ ಅನ್ನ ಸಂತರ್ಪಣೆ 3 ಗಂಟೆ 3:30ವರೆಗೆ ನಡೀತದೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಉಂಟು. ರಾತ್ರಿ ಕೂಡ ಅನ್ನ ಸಂತರ್ಪಣೆ 11 ಗಂಟೆ 11:30ವರೆಗೆ ಮುಗಿಯುತ್ತದೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದೆ ಹೋದರೆ ಎಲ್ಲ. ಮತ್ತು ಅಲ್ಲಿ ಪಾನೀಯ ವ್ಯವಸ್ಥೆ ಇದೆ, ಖಾಲಿ ನೀರು ಮಾತ್ರ ಅಲ್ಲ. ಒಂದು ದಿವಸ ಕ್ಯಾರೆಟ್ ಪಾನೀಯ ವ್ಯವಸ್ಥೆ ಮಾಡಿದ್ದಾರೆ, ಒಂದು ದಿವಸ ಪುದೀನದ್ದು ಮಾಡಿದ್ದಾರೆ. ಮತ್ತು ಇವತ್ತು ನೋಡಿ ಬಚ್ಚಂಗಾಯಿ ಕಲ್ಲಂಗಡಿದು ಮಾಡಿದ್ದಾರೆ. ಹಾಗೆ ದಿವಸ ಒಂದೊಂದು ರೀತಿಯ ಪಾನೀಯ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಏಕಕಾಲದಲ್ಲಿ ಉಜಿರೆಯಲ್ಲಿ ಬ್ರಹ್ಮಕಲಶದ ಈ ಸಂದರ್ಭದಲ್ಲಿ ವಿಜಯ ಗೋಪುರದ ಒಂದು ಸಮರ್ಪಣೆ, ಮತ್ತು 1.5 ಕೋಟಿ ಅಂದಾಜಿದ ಬ್ರಹ್ಮರಥದ ಸಮರ್ಪಣೆ, ಅದರ ನಂತರ 15 ಲಕ್ಷದ ಅಂದಾಜು ಒಳಾಂಗಣಕ್ಕೆ ಪುಷ್ಪರಥದ ಸಮರ್ಪಣೆಯನ್ನು ಕೂಡ ಮಾಡಿದ್ದಾರೆ. ಇವತ್ತು ಸ್ವಲ್ಪ ಅಂದರೆ ಸೋಮವಾರ, ಅಂದರೆ ಎಲ್ಲರೂ ಉದ್ಯೋಗ ಹೋಗುವುದರಿಂದ ಕಮ್ಮಿ ಆಗಿದೆ. ಆದರೆ ಇನ್ನು ಲಾಸ್ಟ್ 2 ದಿವಸ ಇರೋದು, ಮಂಗಳವಾರ ಮತ್ತು ಬುಧವಾರ. ಹಾಗೇನುತ್ತೇನೆ ನಾಳೆ ಹೋಗುವ ಅಂತ ತಿಳ್ಕೊಂಡವರು ಒಮ್ಮೆಗೆ ಬರಲಿಕ್ಕೆ ಸಾಕು. ಕೊನೆಯ ದಿನ ರಥೋತ್ಸವ ಉಂಟು. ರಥೋತ್ಸವದ ಕೂಡಲೇ ಅಲ್ಲಿ ಹೊಸ ರಥೋತ್ಸವ, ಆದ್ದರಿಂದ ಎಲ್ಲರೂ ಭಾಗವಹಿಸ್ತಾರೆ. ಈ ದೇವಸ್ಥಾನದ ಒಂದು ಇತಿಹಾಸ ಅಂದರೆ, ಮೊದಲು ನಿಮ್ಮ ಮನೆಯಲ್ಲಿ ದನ ಸಾಕ್ತೀರಿ, ಅದು ಕರು ಹಾಕೋದಿಲ್ಲ, ಗೊಡ್ಡು ದನ ಅಂತ ಹೇಳ್ತೇವೆ. ಅದಕ್ಕೆ ಏನು ಮಾಡೋದು, ದೇವರ ಹತ್ರ ಬಂದು ಸಂಕಲ್ಪ ಮಾಡೋದು, ನನ್ನ ದನ ಕರು ಹಾಕಿದರೆ ಆ ಕರುವನ್ನು ನಾನು ಕುಡಿಮರಕ್ಕೆ ಕಟ್ತೇನೆ ಅಂತ. ಅದು ಮೊದಲಿನ ಕಾಲದಲ್ಲಿ ಬಂದೆಲ್ಲೋ ಆ ಕರುವನ್ನು ಕುಡಿಮರಕ್ಕೆ ಕಟ್ತಿದ್ದು. ಆ ಕರುವನ್ನು ದೇವಸ್ಥಾನದವರೇ ಸಾಕಬೇಕಿತ್ತು ಒಂದು. ಮತ್ತು ನಿಮಗೆ ಕೈ ಕಾಲಿಗೆಲ್ಲ ನೋವಾದರೆ ಈ ಮಹಾರಥೋತ್ಸವ ವರ್ಷಕ್ಕೊಮ್ಮೆ ಆಗೋದು. ಯಾವಾಗ
ನಿಮಗೆ ಸಂಕ್ರಮಣದ ಹೊತ್ತು, ಮಕರ ಸಂಕ್ರಮಣದ್ದು ಇಲ್ಲಿ ಕೊಡಿಯೇ ಇರ್ತದೆ. ಮತ್ತು ಮಹಾರಥೋತ್ಸವ ಕಣೆಗೆ ಆಗ್ತದೆ. ಆಗ ಮಹಾರಥೋತ್ಸವವಾಗ ಬ್ರಹ್ಮರಥ ಚಲಿಸುವಾಗ ಇದು ಉರುಳಿ ಅಂದರೆ ಕುಡು ಅಂತ ಹೇಳ್ತೀವಿ, ಅದನ್ನು ಅದರ ಅಡಿಗೆ ಆಗ್ತಿದ್ದು. ಆಗ ಅವರಿಗೆ ಏನು ಕಾಲು ನೋವಾಗ್ತದೆ ಅದೆಲ್ಲ ಗುಣ ಆಗ್ತಿತ್ತು. ಇದು ಇಲ್ಲಿದ್ದು ಒಂದು ಮೊದಲಿನ ಸಂಪ್ರದಾಯಕ್ಕೆ. ಮತ್ತು ಜಾಗದ್ದು ಈಗ ನಿಮ್ಮ ಡಾಕ್ಯುಮೆಂಟ್ ಇರ್ತದೆ, ಯಾವುದು ಜಾಗದ ಡಾಕ್ಯುಮೆಂಟ್, ಅದು ಬಿಸಾಡಿ ಹೋದರೆ ದೇವರ ಹತ್ರ ಬಂದು ನಾವು ಭಕ್ತಿಯಿಂದ ಬೇಡದು, ಅಥವಾ ಆಭರಣ ಚಿನ್ನ ಇದು ಬಿಸಾಡಿ ಹೋದರೆ ದೇವರ ಹತ್ರ ಬಂದು ಮನಪೂರ್ವಕವಾಗಿ ಭಕ್ತಿಯಲ್ಲಿ ನೀವು ಅದು ಪ್ರಾರ್ಥನೆ ಮಾಡಿದರೆ ಎಷ್ಟೋ ಜನಕ್ಕೆ ಅದು ಸಿಕ್ಕಿದೆ. ಅದು ಮತ್ತು ಜಾಗದ್ದು ಗಲಾಟೆ, ಜಾಗದ ತಕರಾರು ಇರ್ತದಲ್ಲ, ಅವರು ಬಂದು ನಮ್ಮ ಜಾಗದ್ದು ತಕರಾರು ಸರಿಯಾಗಲಿ, ನನ್ನ ಜಾಗದ್ದು ಕರೆಕ್ಟ್ ಆಗಲಿ ಅಂತ ಹೇಳಿದರೆ ಅದು ಕೂಡ ಇಲ್ಲಿ ನಡೆದುಕೊಂಡು ಬಂದಿದೆ. ಇದೆಲ್ಲ ಮೊದಲಿನ ಕಾಲದಲ್ಲಿ. ಮತ್ತು ಪಡುವಟ್ನಾಯರ ಮನೆಯವರು ಈಗ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ನಾವು ಸುಟ್ಟೋದ್ರೆ ಅವರು ಎಣ್ಣೆ ಕೊಡ್ತಿದ್ರು, ಅಲ್ಲಿ ಎಣ್ಣೆ ಕೊಡ್ತಿದ್ರು ಅವರು. ಆವಾಗ ಏನು ನಾವು ತೆಂಗಿನ ಎಣ್ಣೆ ಕೊಡಬೇಕು, ಅವರು ಆ ತೆಂಗಿನ ಎಣ್ಣೆಯನ್ನು ಅಷ್ಟೇ ತೆಂಗಿನ ಎಣ್ಣೆಯ ಪ್ರಮಾಣದಷ್ಟು ಅದಕ್ಕೆ ಮದ್ದು ಹಾಕಿ ಮತ್ತು ನಿಮಗೆ ಕೊಡ್ತಿದ್ರು. ಈಗ ಎಂತ ಮಾಡಿದರೆ ನೀವು ಅಲ್ಲಿ ದುಡ್ಡು ಸಮರ್ಪಣೆ ಮಾಡಿದರೆ ಅದು ಎಲ್ಲಿವರೆಗೆ ಅಂದರೆ ನಿಮಗೆ ಈಗಿನ ಮದ್ದು ಬೇಡ, ಆ ಎಣ್ಣೆಯಲ್ಲಿ ಹಾಕಿ ಎಷ್ಟೋ ಸಾವಿರ ಜನ ಗುಣ ಆಗಿದೆ. ಈಗ ಅವರ ಆ ಪರಂಪರೆಯನ್ನು ಕೂಡ ಮನೆಯಲ್ಲಿ ಮಾಡ್ತಾ ಬಂದಿದ್ದಾರೆ. ಅಲ್ಲಲ್ಲ, ಇವರು ಮೊದಲು ವಿಜಯರಾಘ ಪಡುವಟ್ನಾಯರ್ ಅವರ ದಿವಂಗತರಿಗೆ ಅವರ ನೆನಪಿನ ಕಡೆ ಅಂದರೆ ಅವರ ಕನಸಿತ್ತು, ನಾನು ಈ ದೇವಸ್ಥಾನವನ್ನು ನಿಮಗೆ ಸೀಮೆಯ ದೇವಸ್ಥಾನ 1000 ದೇವಸ್ಥಾನದಾಗೆ ಮಾಡಿ. ಆ ಸೀಮೆಯ ದೇವಸ್ಥಾನಕ್ಕೆ ಒಂದು ಪರಿಕಲ್ಪನೆ ಇರ್ತದೆ, ಅಲ್ಲಿಗೆ ಒಂದು ಕೊಡಿಮರ ಬೇಕು, ಮುಖಮಂಟಪ ಬೇಕು, ಅಥವಾ ಗೋಪುರ ಬೇಕು, ಅದಕ್ಕೆ ಎಲ್ಲ ಬೇಕು. ಆ ಗೋಪುರದ ವ್ಯವಸ್ಥೆ ಬರ್ತದೆ. ಮತ್ತು ವಿಶಾಲವಾದ ರಥದ ಬೀದಿ ಇರೋದು ಪುತ್ತೂರು ಬಿಟ್ಟರೆ ಇಲ್ಲಿ ಉಜಿರೆಯಲ್ಲಿ ಎಲ್ಲ ಕಡೆಯಲ್ಲಿ ಮಾರ್ಗ ಆಗಿದೆ. ಈಗ ಉಡುಪಿಯಲ್ಲಿ ಸಹ ಉಂಟು ರಥ ಬೀದಿ ಅಂತ, ಅದರಲ್ಲಿ ಅಂಗಡಿಗಳ ಪರಿಕಲ್ಪನೆ ಆಗಿದೆ, ವಾಹನಗಳು ಓಡ. ಆದರೆ ಇವತ್ತಿಗೂ ಕೂಡ ಈ ರಥದ ಇಲ್ಲಿಂದ ಅಲ್ಲಿಗೆ ರಥ ಬೀದಿ ಅಂತ ಹೇಳಿ ಇಷ್ಟು ದೊಡ್ಡ ರಥ ಬೀದಿ ಇರುವುದು ಇಲ್ಲೇ. 500 ಮೀಟರ್ನಷ್ಟು ರಥ ಬೀದಿ ಬರ್ತದೆ. 500 ಮೀಟರ್ ಜಾಸ್ತಿ ಅಲ್ಲದೆ ಅಲ್ಲಿ ಅಶ್ವತ್ಥ ಮರ ಇದೆ, ಅದಕ್ಕೆ ಸೇವೆ ರೂಪದಲ್ಲಿ ಶಿಲಾಮಯವಾಗಿ ಎಲ್ಲ ಮಾಡಿದ್ದಾರೆ. ಮಾಡಿದ್ದಾರೆ ಜಯಶ್ರೀ ಅಂತ ಇದ್ದಾರೆ, ಅವರು 600 ಚಟ್ಟಿಯಲ್ಲಿ ಗಿಡ ಹಾಕಿ ಎಲ್ಲ ಕಡೆ ಡೆಕೋರೇಷನ್ ಇಟ್ಟಿದೆ. ಹಾಗೆ ಇಲ್ಲಿ ಒಂದು ಗಣಪತಿಯನ್ನು ಧಾನ್ಯದಲ್ಲಿ ಬಿಡಿಸಿದ್ದಾರೆ. ಮತ್ತೊಂದು ಭಜನಾ ಕಮ್ಮಟ ಉಂಟು. ನಿನ್ನೆ 90ರಿಂದ 100 ಭಜನಾ ಕಮ್ಮಟಗಳು ಬಂದು ಏಕಕಾಲದಲ್ಲಿ ಭಜನೆಯನ್ನು ಮಾಡಿದ್ದಾರೆ. ಮತ್ತು ಪ್ರತಿ ದಿವಸ ಬೆಳಿಗ್ಗೆ ಸೂರ್ಯೋದಯದಿಂದ ಸಂಜೆ ಸೂರ್ಯ ಅಸ್ತದವರೆಗೆ 12 ಭಜನಾ ತಂಡಗಳು ನಿರಂತರವಾಗಿ ಭಜನೆ ಮಾಡಿ ಅಂತ ಮೊನ್ನೆಯಿಂದ ನಡೀತಾ ಉಂಟು, ಈಗ ಕೂಡ ನಡೀತಾ ಉಂಟು, ಆಗ್ತಾನೆ ಉಂಟು. ಸೂರ್ಯ ಅಸ್ತದವರೆಗೆ ಆಗ್ತುಂಟು. ಅದು ಕುಣಿತವೂ ಆಗ್ಬೋದು, ಕುಳಿತುಕೊಂಡು ವಾದ್ಯ ಪರಿಕರಗಳಿಂದ ಕೂಡ ಮಾಡ್ತಾರೆ. ನಾನು ಮುರಳೀಧರ್ ಅಂತ. ನಾನು ಇದು 3ನೇ ಬಾರಿ ಈ ಬ್ರಹ್ಮಕಲಶದಲ್ಲಿ ಭಾಗವಹಿಸೋದು. ಪ್ರಥಮ ಬಾರಿ ಬ್ರಹ್ಮಕಲಶ ಭಾಗವಹಿಸಿದರೆ ಇದು ನಮಗೆ ಅವಕಾಶ ಸಿಕ್ಕಿದೆ. ನಾವು ಸ್ವಯಂ ಸೇವಕದಿಂದ 3ನೇ ವರ್ಷ. ಆದರೆ ನನಗೆ ಫಸ್ಟ್ ನಾವು ಎಲ್ಲ ಊಟದ ವ್ಯವಸ್ಥೆಗೆ ಹೋಗ್ತಿದ್ದು, ಅವಾಗೆಲ್ಲ ಕುಳಿತುಕೊಂಡು ಊಟ ಮಾಡೋದು. ಊಟ ಆದ ಕೂಡಲೇ ನಾವು ಸೆಗಣಿಯೆಲ್ಲ ಸಾರಿಸಿ ನೆಲದಲ್ಲೆಲ್ಲ ಕುಳಿತು. ಈಗ ಸ್ವಲ್ಪ ಬದಲಾವಣೆಗೊಂಡು ಎಲ್ಲ ಟೇಬಲ್ನಲ್ಲಿ ಅಥವಾ ಬಬ ಸಿಸ್ಟಮ್ನವರು ಮತ್ತು ದೊಡ್ಡ VIP ಗಳಿಗೆ ಕೃಷ್ಣಾನುಗ್ರಹದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಸಂಜೆ ಹೊತ್ತು ಬ್ರಾಹ್ಮಣರು ಬಿಟ್ಟು ಜೈನರೆಲ್ಲ ಉಪಹಾರ ಮಾಡ್ತಾರೆ, ಅವರಿಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದೆ. ಅಂದರೆ ಎಲ್ಲ ಜಾತಿಯವರು. ಮತ್ತು ಈ ಸಲ ಅನ್ಯ ಧರ್ಮದವರು ಅಂದರೆ ಬರಲಿಲ್ಲ, ಯಾಕೆಂದರೆ ಅವರಿಗೆ ಉಪವಾಸದ ಒಂದು ಕಾರ್ಯ ಇಲ್ಲದ್ರೆ ಅವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಮಧ್ಯಾಹ್ನದ ಹೊತ್ತು ಆಗಲಿ ಸಂಜೆ ಹೊತ್ತಾಗಲಿ. ಮತ್ತು ಪೇಟೆಯವರು ಎಲ್ಲ ಬೆಳಿಗ್ಗೆ 7 ಗಂಟೆಗೆ ಬಂದು ಅವರು 1-1.5 ಗಂಟೆ ಉಪಹಾರದ ವ್ಯವಸ್ಥೆಯಲ್ಲಿ ಸ್ವಯಂ ಸೇವಕರಾಗಿ ಭಾಗವಹಿಸ್ತಾರೆ. ಎಲ್ಲರೂ ಭಾಗವಹಿಸ್ತಾರೆ. ಎಲ್ಲವನ್ನು ಕಮಿಟಿ ಮಾಡಿದ್ದಾರೆ, ಎಲ್ಲ ಕಮಿಟಿ ಮಾಡಿ ಅದಕ್ಕೊಂದು ಸಂಚಾಲಕ ಮಾಡಿದ್ದಾರೆ, ಉಪಸಂಚಾಲಕ ಮಾಡಿದ್ದಾರೆ. ಮತ್ತು ಜವಾಬ್ದಾರಿ ಕೆಲವರೆಲ್ಲ ಕೆಲಸದಲ್ಲಿ ಇರ್ತಾರೆ, ಒಂದು ದಿವಸ ರಜೆ ಮಾಡಿದ ಮರುದಿವಸ ಜಾಯ್ನ್ ಆಗ್ತಾರೆ. ಒಂದು 60-80 ಜನ ಮಾಡ್ತಾರೆ ಅವರಿಗೆಲ್ಲ ಕಮಿಟಿಯವರಿಗೆ ಮಾಡಿ ಅವರಿಗೆ ಜವಾಬ್ದಾರಿ ಕೊಟ್ಟರೆ ಅವರು ಮಾಡ್ತಾರೆ. ಮತ್ತು ಅವರ ಸೇವೆ ಮುಗಿದ ಒಳ್ಳೆ ಜನ ಕಮ್ಮಿ ಆದರೆ ಹೋಗ್ತಾರೆ. ಮತ್ತು ಇಲ್ಲಿ ಅಕ್ಕಪಕ್ಕದ ಉಜಿರೆ ಎಂಬುದು ಶಿಕ್ಷಣ ಕ್ಷೇತ್ರದಿಂದ NSSನವರು ಮತ್ತು ಎಕ್ಸೆಲ್ ಕಾಲೇಜಿನವರು ಮತ್ತು NCC ಅವರು ಮತ್ತು ಸ್ಕೌಟಿನವರು ಇವರೆಲ್ಲ ಬಂದರು. ಮತ್ತು SDMನವರು ನಮಗೆ ಎಲ್ಲ ರೀತಿಯಲ್ಲಿ ಅವರೆಲ್ಲ ವಾಲಂಟಿಯರ್ಸ್ ಕೊಟ್ಟಿದ್ದಾರೆ. ಅವರೆಲ್ಲ ಮಕ್ಕಳಿಗೆ ಫಸ್ಟ್ PUCನವರಿಗೆಲ್ಲ ಎಕ್ಸಾಮ್ ಇಲ್ಲ, ಮುಗ್ದಿದೆ. ಅವರೆಲ್ಲ ಬಂದುಂಟು, ನಾವು ಭಾಗವಹಿಸ್ತೇವೆ ಬರುತ್ತೆ. ಮತ್ತು ಊಟದಲ್ಲೆಲ್ಲ ಭಾಗವಹಿಸ್ತೇವೆ, ಯಾವ ಕೆಲಸದಲ್ಲೇ ಭಾಗವಹಿಸ್ತೇವೆ. ಹೊರಗಾಣಿಕೆಯಲ್ಲಿ ಬೆಳಿಗ್ಗೆ ಒಂದು ಟೈಮ್ ಇರುತ್ತೆ, ಆ ಟೈಮಲ್ಲಿ ನಮ್ಗೆ ಒಮ್ಮೆಗೆ ಬರ್ತದೆ ಒಂದು ಊರಿನವರದ್ದು. ಆವಾಗ ನಮಗೆ ತುಂಬ ಜನ ಬೇಕಾಗ್ತದೆ. ಮತ್ತು ನಮಗೆ ರಿಲ್ಯಾಕ್ಸ್ ಆಗಿ ಇಲ್ಲಿ ಬೇರೆ ತರಕಾರಿಯಲ್ಲಿ ಚಿತ್ರ ಎಲ್ಲ ಮಾಡಿದ್ದೇವೆ ನೋಡಿ. ಅಲ್ಲೊಂದು ಗಣಪತಿ ಮಾಡಿದ್ದೇವೆ, ಒಂದು ಶಿವಲಿಂಗ ಮಾಡಿದ್ದೇವೆ, ಮತ್ತೊಂದು ಅಲ್ಲಿ ನಾಗನ ಕಟ್ಟೆಯಾಗಿ ಅಂದರೆ ಚಿತ್ರವಾಗಿ ಮಾಡಿದ್ದೇವೆ. ಅಂದರೆ ನೋಡುವವರಿಗೆ ಒಂದು ಖುಷಿ ಆಗಬೇಕಲ್ಲ. ವೆರೈಟಿ ಮತ್ತು ವೆರೈಟಿ ತರಕಾರಿ ಬರ್ತದೆ. ನೀವು ಅಲ್ಲಿ ಒಂದು ಸೂರ್ಯ ನೋಡ್ಬೋದು, ಭಾರಿ ಬಹಳ ಅದು ಅಪೂರ್ವವಾಗಿ. ಮತ್ತು ನಮಗೆ ಕುಂಬಳಕಾಯಿ ಬಂದಿವೆ, ಒಮ್ಮೆ
ಒಂದೊಂದು ಕುಂಬಳಕಾಯಿಯನ್ನು ಎತ್ತಲಿಕ್ಕೆ ಸಾಧ್ಯ ಇಲ್ಲ ಹಾಗೆ. ಹಾಂ ಹೌದು, 40 kg. ಎಷ್ಟು ವಾಲಂಟಿಯರ್ ಯಾರು 1,000 ಉಂಟು ವಾಲಂಟಿಯರ್ಸ್. 1,000 ಮೇಲೆ ಇದೆ. 1,000ದಿಂದ ಮೇಲೇ ವಾಲಂಟಿಯರ್ಸ್ ಇದೆ. ಅಂದರೆ ಅವರನ್ನೆಲ್ಲ ಇದು ಮಾಡಿದ್ದಾರೆ. ಈಗ ಭಜನೆ ಜವಾಬ್ದಾರಿ ಕೊಟ್ಟರೆ ಅವರು ಬೆಳಿಗ್ಗೆಯಿಂದ ಭಜನೆ ಒಟ್ಟು ಯಾವ ಭಜನೆ ಅವರಿಗೆ ಎಷ್ಟು ಗಂಟೆವರೆಗೆ ಭಜನೆ ಮಾಡಬೇಕು, ನಿಮ್ಮದು ಸೇವೆ ಮುಗಿದ ಮೇಲೆ ಯಾರು ಭಜನೆ ಮಾಡಬೇಕಂತ ಒಂದು ವ್ಯವಸ್ಥೆ ಮಾಡಿ. ಅದೇನೆ ಹೊರೆಕಾಣಿಕೆಯವರೆಗಾಗಿ ನಮಗೆ ಬೆಳಿಗ್ಗೆ 10 ಗಂಟೆಗೆ ಉಜಿರೆಯ ಗಡಿ ಪ್ರದೇಶ, ಕೆಳಗಿನ ಪೆಟ್ರೋಲ್ ಬಂಪ್ ಆಗಲಿ, ಬೆಳಾಲು ಕ್ರಾಸ್ ಆಗಲಿ ಅಥವಾ ಇಲ್ಲಿ ಪೆಟ್ರೋಲ್ ಬಂಪಿನ ಆಗಲಿ ಒಂದು ಗಡಿ ಪ್ರದೇಶ, ಆ ಊರಿನವರೆಲ್ಲ ಅಲ್ಲಿ ಬಂದು ನಿಲ್ತಾರೆ. ಅಲ್ಲಿಗೆ ಬ್ಯಾಂಡ್ ವಾದ್ಯ ಮುಖಾಂತರ ನಾವು ಹೋಗಿ ಒಂದು ಪಿಕಪ್ ತಗೊಂಡು ಹೋಗಿ ಅಥವಾ ಯಾರಾದರೂ ವೆಹಿಕಲ್ ಇದ್ದರೆ ಪಿಕಪ್ ತಗೊಂಡು ಹೋಗ್ತೇವೆ. ಆ ಪಿಕಪ್ಪಿನಲ್ಲಿ ಬಂದು ಆ ಭಾಗದವರೆಲ್ಲ ಬರ್ತಾರೆ ದೇವಸ್ಥಾನಕ್ಕೆ. ಅಲ್ಲಿ ಮಹಾದ್ವಾರದ ಹತ್ರ ಬಂದು ಆಗ ಇಲ್ಲಿ ಯಾರು ಮುಖ್ಯಸ್ಥರು ಅವರು ಹೋಗ್ತಾರೆ, ಅವರಿಗೆ ಒಂದು 4 ಜನರಿಗೆ ಶಾಲ್ ಹಾಕ್ತಾರೆ, ಮರ್ಯಾದೆ ಪೂರ್ವಕ ಕರ್ಕೊಂಡು ಬರ್ತಾರೆ, ಮುಡಿ ಅಕ್ಕಿಯನ್ನು ಉಮ್ಮಿಕೊಂಡು ಒಂದು ಸುತ್ತು ದೇವಸ್ಥಾನಕ್ಕೆ ಬರ್ತಾರೆ. ಅದ ನಂತರ ಹೊರೆಕಾಣಿಕೆಗೆ ಒಳಗೆ ಬರ್ತಾರೆ. ಹೊರೆಕಾಣಿಕೆ ಬಂದ ಕೂಡಲೇ ಅವರದ್ದು ಲೀಸ್ಟು ತಗೊಳ್ತೇವೆ, ಯಾರೆಲ್ಲ ಏನೆಲ್ಲ ತಂದಿದ್ದಾರೆ. ಆದಮೇಲೆ ದೇವರದೊಂದು ಫೋಟೋ ಮತ್ತು ಒಂದು ಸಣ್ಣ ಪ್ರಸಾದ ಕೊಡ್ತೇವೆ. ಇಲ್ಲಿ ಮತ್ತೆ ನೆಕ್ಸ್ಟ್ ಕೊಪ್ಪರಿಗೆ ಸೇವೆ ಉಂಟು. ಇದನ್ನೆಲ್ಲ ವೀಕ್ಷಣೆ ಮಾಡಿ ಮತ್ತೆ ತೆರಳ್ತಾರೆ, ಊಟ ಮಾಡ್ತಾರೆ, ಮತ್ತು ಸಂತೆ ಮಾರ್ಕೆಟಿಗೆಲ್ಲ ಹೋಗ್ತಾರೆ. ಉಜಿರೆ ಎಂಬ ಈ ಶಬ್ದ ಉತ್ಪತ್ತಿಯಾಗುವುದು ತುಳುವಿನ ಉಜ್ಜೇರೆ ಎಂಬ ಶಬ್ದದಿಂದ. ಉಜ್ಜೇರೆ ಅಂದರೆ ಕನ್ನಡದಲ್ಲಿ ಒನಕೆ ಅಂತ. ಹೇಗೆ ಒನಕೆಗೆ ಮತ್ತು ಉಜಿರೆಗೆ ಸಂಬಂಧ ಅಂದರೆ ಹಳೆಪೇಟೆ, ಈ ಉಜಿರೆ ಈಗ ಯಾವುದು ಉಜಿರೆ ಅಂತ ಹೇಳ್ತೇವೆ, ಇದು ಉಜಿರೆ ಪೇಟೆ ಆಗಿರಲಿಲ್ಲ, ಹಳೆಪೇಟೆಯಲ್ಲಿತ್ತು. ಹಳೆಪೇಟೆಯಲ್ಲಿ ಎಡಬಾದಿಗೆ ವಿವೇಕಾನಂದ ನಗರ ಅಂದರೆ ಕುಂಬಾರರು ಆವಾಗೆಲ್ಲ ಪಾತ್ರಗಳನ್ನು ಮಾಡ್ತಿದ್ದದ್ದು ಮಣ್ಣಿದ್ದು, ಆದ್ದರಿಂದ ಕುಂಬಾರಪೇಟೆ. ಆ ಮಾರ್ಗದಿಂದ ಆಚೆ ಎಲ್ಲ ಬಟ್ಟೆಯನ್ನು ನೇಯ್ತಿದ್ದದ್ದು, ಬಳೆಯನ್ನು ಹೇಳ್ತಿದ್ದು ನೇಕಾರಪೇಟೆ, ಇವತ್ತಿಗೂ ನೇಕಾರಪೇಟೆ ಅಂತ ಹೇಳ್ತೇವೆ. ಅಲ್ಲಿ ಉಜಿರೆಯವರೆಲ್ಲ ಸೇರಿ ಅವಲಕ್ಕಿ ಮಾಡ್ತಿದ್ದು. ಅವಲಕ್ಕಿ ಮಾಡಲಿಕ್ಕೆ ಕುಟ್ಟಲಿಕ್ಕೆ ಈ ಒನಕೆಯನ್ನು ಉಪಯೋಗಿಸಿದ್ದು. ಅದು ತುಳುವಿನಲ್ಲಿ ಉಜ್ಜೇರು ಅಂತ ಹೇಳ್ತೇವೆ. ಆ ಉಜ್ಜೇರು ಶಬ್ದದಿಂದನೇ ಉಜಿರೆ ಅಂತ ಶಬ್ದ ಉತ್ಪತ್ತಿಯಾಗಿದ್ದು. ಟೊಮೆಟೊ ವಿಘ್ನ ನಿವಾರಕ ಗಣಪತಿ ಅಲ್ವಾ, ಅದಕ್ಕೆ ಎಲ್ಲ ಕಡೆ ಗಣಪತಿಯನ್ನು ಇಟ್ಟಿದ್ದಾರೆ. ದೊಡ್ಡ ಗಣಪತಿ. ಸೂಪರ್, ಇದಂತೂ ಸೂಪರ್ ಆಗಿದೆ. ಇದು ಎಂಟ್ರೆನ್ಸ್. ಇದನ್ನು ಬಿಡಿಸ್ಲಿಕ್ಕೆ ಸುಮಾರು ಪ್ಲ್ಯಾನಿಂಗ್ ಬೇಕು. ಇದು ಸೊಂಟದ ಪಟ್ಟಿ ಅಲ್ವಾ ಹೀಗೆ ಗಣಪತಿಯ. ವಾವ್, ಇದು ತೆಂಗಿನ ಮರದ್ದು. ಇಲ್ಲಿ ಗಣಪತಿಯ ಚಿತ್ರ ನೋಡ್ತಾ ಇದ್ದೀರಿ. ಸೊ ಇದು ಬರೀ ಡಿಸೈನ್ ಅಲ್ಲ, ನೋಡುವ ಎಂತೆಲ್ಲ ಉಂಟು ಅಂತ ಬನ್ನಿ. ಧಾನ್ಯಗಳಿಂದ ಬಿಡಿಸಿರುವಂಥ ಗಣಪತಿ. ಇದು ಕಡಲೆ ಬೀಜ, ಇದು ತರಕಾರಿಯ ಬೇರೆ ಬೇರೆ ಬೀಜಗಳು, ಇದು ಕೂಡ ಬೇರೆ ವೆರೈಟಿ ಬೀಜ, ಅದು ಬೇರೆ ವೆರೈಟಿ ಬೀಜ, ಅದು ಬೇರೆ ವೆರೈಟಿ ಬೀಜ. ಇದೆಲ್ಲ ಧಾನ್ಯಗಳಿಂದ ಮೂಡಿ ಬಂದಂಥ ಗಣಪತಿ. ನೋಡಿ, ಕೈಯ ಡಿಸೈನ್ ಬೇರೆ, ಸೊಂಡಿಲಿನ ಡಿಸೈನ್ ಬೇರೆ, ಮುಖದ ಡಿಸೈನ್ ಬೇರೆ. ನೋಡಿ, ವಾವ್. ಸೊಂಡಿಲು ಸಂಪೂರ್ಣ ಸೊಂಡಿಲಿಗೆ ಬೇರೆನೇ ಧಾನ್ಯ, ಕಣ್ಣಿಗೆ ಬೇರೆಯೇ, ಕಿವಿಗೆ ಬೇರೆಯೇ, ಕೈಗೆ ಬೇರೆಯೇ, ಅನಂತರ ಶೃಂಗಾರಕ್ಕೆ ಬೇರೆಯೇ. ಸೊ ಬೇಳೆ ಕಾಳು ಧಾನ್ಯಗಳಿಂದ ಆರ್ಗ್ಯಾನಿಕ್ ಆಗಿ ಮೂಡಿ ಬಂದಿರುವಂಥ ಗಣಪತಿ. ವಾವ್, ಸೂಪರ್. ಸೊ ಕೆಳಗೆ ಕಾಣುವುದಿಲ್ಲ, ಅಲ್ಲಿ ಫುಲ್ಲು ತರಕಾರಿಯನ್ನು ಇಟ್ಟಿದ್ದಾರಲ್ಲ. ಸೊ ಇದು ಸ್ಟೇಜ್ ಮೇಲೆ ಇರುವಂಥದ್ದು. ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.